ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಗವಿ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್. ಯಾಕಂದ್ರೆ ನಾವು ಫುಲ್ ಫ್ಯಾಮಿಲಿ ಸೇರಿ ಒಂದು 3 days ಟ್ರಿಪ್ಪಿಗೆ ಹೊಟ್ಟಿದೀವಿ. ಆದ್ರೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಈಗ ಹೇಳೋದಿಲ್ಲ, ರಿವೀಲ್ ಮಾಡ್ಬೇಕು ಅಂತ ಅಂದ್ರೆ ನೀವು ಫಸ್ಟ್ ಗೆಸ್ ಮಾಡಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ನಿಮ್ಮ ಗೆಸ್ ಕರೆಕ್ಟ್ ಇಲ್ವಾ ಅಂತ ನಿಮಗೆ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ಗೊತ್ತಾಗುತ್ತೆ. ಓಕೆನಾ? ಪ್ಲೀಸ್ ಕಮೆಂಟ್ ಮಾಡಿ. ಈಗ ನಾವು ಎಲ್ಲರೂ ಪ್ಯಾಕ್ ಮಾಡ್ತಾ ಇದೀವಿ ಎಲ್ಲ ಹೋಗೋದಕ್ಕೆ ಡ್ರೆಸ್ಸಸ್ನ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ಪ್ಯಾಕ್ ಮಾಡಲಿಲ್ಲ, ಸುಮ್ಮನೆ ಎಲ್ಲ ನೋಡ್ತಾ ಇದ್ದಾಳೆ. ಪ್ಯಾಕ್ ಮಾಡಿದ್ದು ನಮ್ಮ ಅಣ್ಣ. ಎಲ್ಲ ಹೇಗೆ ಹೇಗೆ ಇಟ್ಕೋಬೇಕು ಅಂತೆಲ್ಲ ಪ್ಯಾಕ್ ಮಾಡಿ ನೋಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ನನ್ನ ಔಟ್ಫಿಟ್ ನೋಡಿ ಹೀಗಿದೆ. ಎಲ್ಲ ಔಟ್ಫಿಟ್ಸು ಹೇಗಿರುತ್ತೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೀವೇ ನೋಡೋದಂತೆ ಬನ್ನಿ, ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಮಕ್ಕಳು ಫುಲ್ ಆಫ್ ಎಕ್ಸೈಟ್ಮೆಂಟ್ ಆಗಿದ್ರು. ಯಾಕಂದ್ರೆ ನಮ್ಮ ಫ್ಯಾಮಿಲಿಗೆ ಇದೊಂದು ಮೆಮೊರಬಲ್ ಟ್ರಿಪ್ ಅಂತಾನೆ ಹೇಳ್ಬೋದು. ಈಗ ಎಲ್ಲರೂ ರೆಡಿ ಆಗಿ ಬ್ಯಾಂಗ್ಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಹೊರಟಿದೀವಿ. ನೋಡ್ತಾ ಇರ್ಬೋದು ನೀವು ಎಲ್ಲರೂ ಹೇಗೆ ಕಾಣಿಸ್ತಿದೀವಿ, ಹೇಗೆಲ್ಲ ರೆಡಿ ಆಗಿದೀವಿ ಅಂತ ಅಂದ್ಬಿಟ್ಟು. ನೋಡಿ, ಇದು ನನ್ನ ಫೈನಲ್ ಔಟ್ಫಿಟ್. ಇದರಲ್ಲೇ ನಾನು ಹೋಗ್ತಾ ಇರೋದು. ಆ್ಯಂಡ್ ಆಲ್ಮೋಸ್ಟ್ ನಾವು ಏರ್ಪೋರ್ಟಿಗೆ ತಲುಪಿದೀವಿ. ನೋಡಿ, ನಮ್ಮ ಕೆಂಪೇಗೌಡ ಕಾಣಿಸ್ತಿದ್ದಾರೆ, ಬಟ್ ನೈಟ್ ಆಗಿರೋದ್ರಿಂದ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಎಂಟ್ರೆನ್ಸ್ ತಲುಪಿದೀವಿ. ನೈಟ್ ಟೈಮ್ ಆದ್ರಿಂದ ಸಿಟಿ ಫುಲ್ ಆಫ್ ಲೈಟ್ಸ್ ಇತ್ತು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಮಾರ್ನಿಂಗ್ ಆಗಿದ್ರೆ ಏರ್ಪೋರ್ಟ್ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ತಿತ್ತು ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಫ್ಲೈಟ್ ಟೈಮ್ ಇದ್ದಿದ್ದು ರಾತ್ರಿ, ಅದಕ್ಕೆ ರಾತ್ರಿ ಇದ್ದ ಕಾರಣ ನಾವು ನೈಟ್ ಏರ್ಪೋರ್ಟ್ಗೆ ಬಂದಿದೀವಿ. ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂತೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು. ಆ ಲೈಟಿಂಗ್ಸು, ಏರ್ಪೋರ್ಟು ತುಂಬಾನೇ ಚೆನ್ನಾಗಿತ್ತು. ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು, ಸೊ ತುಂಬಾ ಎಕ್ಸೈಟ್ ಆಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್. ಎಲ್ಲರೂ ಎಂಟರ್ ಆಗ್ತಾ ಇದೀವಿ ಏರ್ಪೋರ್ಟ್ ಒಳಗಡೆ. ಅಣ್ಣ ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ರು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಮ್ಮಣ್ಣ ಮಾತ್ರ ಈಗಾಗಲೇ ಇಷ್ಟೊಂದು ಸಲ ತುಂಬಾ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ, ಆದ್ರೆ ನಮಗೆ ಇದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಅದಕ್ಕೆ ಎಕ್ಸೈಟ್ಮೆಂಟ್ ಅಂತೂ ತುಂಬಾನೇ ಇತ್ತು, ಜೊತೆಗೆ ಸ್ವಲ್ಪ ನರ್ವಸ್ ಫೀಲಿಂಗ್ ಕೂಡ ಇತ್ತು. ಬಿಕಾಸ್ ಫಸ್ಟ್ ಫ್ಲೈಟ್ ಅಲ್ವಾ, ಸೊ ಹೇಗಿರುತ್ತೋ ಏನು ಅಂತ ನರ್ವಸ್ ಇತ್ತು. ಫಸ್ಟ್ ಫ್ಲೈಟ್, ಇನ್ನು ಟೈಮ್ ಇದ್ದಿದ್ರಿಂದ ಏರ್ಪೋರ್ಟ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದೀವಿ. ನೋಡ್ತಾ ಇರ್ಬೋದು ನೀವು, ಹೋಗ್ತಾ ಇದೀವಿ ಎಂಟ್ರೆನ್ಸ್ ಅಲ್ಲಿ. ಸೊ ಗಾಯ್ಸ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ಅಂದ್ರೆ ಇಂಡಿಯಾದ ಮೋಸ್ಟ್ ಬ್ಯೂಟಿಫುಲ್ ಮತ್ತು ಮಾಡರ್ನ್ ಏರ್ಪೋರ್ಟ್ಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಕ್ಲೀನ್ಲಿನೆಸ್ ಆಗಿರ್ಬೋದು, ಲೈಟಿಂಗು, ಗ್ರೀನರಿ ಮತ್ತೆ ಆರ್ಕಿಟೆಕ್ಚರ್ ನೋಡಿ ನಿಜವಾಗ್ಲೂ ವಾವ್ ಅಂತಾನೆ ಅಂತ ಅನಿಸ್ತು. ಪ್ರತಿಯೊಂದು ಕಾರ್ನರ್ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೀಲ್ ಕೊಡುತ್ತೆ. ಆ್ಯಂಡ್ ನಾವು ಹೋಗಿದ್ದು ಟರ್ಮಿನಲ್ 1ಗೆ, ಟರ್ಮಿನಲ್ 2ಗಲ್ಲ, ಬಟ್ ಇದು ಟರ್ಮಿನಲ್ 1 ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಶಾಪಿಂಗ್ ಸ್ಟೋರ್ಸ್, ರೆಸ್ಟೋರೆಂಟ್ಸು, ಕೆಫೇಸು, ಡಿಸ್ಪ್ಲೇ ಏರಿಯಾ, ಚಾರ್ಜಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ಮತ್ತೆ ವಾಶ್ರೂಮ್ಸ್ ಆಗಿರ್ಬೋದು, ಪ್ರತಿಯೊಂದು ಅವೈಲಬಲ್ ಇದೆ. ಆ್ಯಂಡ್ ಏರ್ಪೋರ್ಟ್ ಅಲ್ಲಿ ಪ್ರತಿಯೊಂದು ಸ್ಟಾಫ್ಸ್ ಕೂಡ ಪ್ಯಾಸೆಂಜರ್ಸ್ಗೆ ಗೈಡ್ ಮಾಡ್ತಾ ಇರ್ತಾರೆ. ನಮ್ಮ ಫ್ಲೈಟ್ಗೆ ಇನ್ನೂ ಟೈಮ್ ಇದ್ದ ಕಾರಣ ನಾನು ಏರ್ಪೋರ್ಟ್ನ ಫುಲ್ ಪ್ರತಿಯೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅಷ್ಟು ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ತು. ನಿಜ ಹೇಳಬೇಕು ಅಂದರೆ ಏರ್ಪೋರ್ಟ್ ನೋಡ್ತಿದ್ರೆ ಅರ್ಥ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ತುಂಬಾನೇ ಚೆನ್ನಾಗಿದೆ ಏರ್ಪೋರ್ಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ನಮ್ಮನ್ನ ತುಂಬ ಏರ್ಪೋರ್ಟ್ ಎಲ್ಲ ನೋಡಿರೋ ಕಾರಣ, ಫ್ಲೈಟಲ್ಲಿ ಜರ್ನಿ ಮಾಡಿರೋ ಕಾರಣ ಅವರು ಎಲ್ಲ ಹೇಳ್ಕೊಡ್ತಾ ಇದ್ರು ನಮಗೆ, ಹೀಗೆ ಏನೇನು ಮಾಡಬೇಕು ಏನೇನು ಅಂತ. ಸೊ ನೋಡ್ತಿರ್ಬೋದು, ಪ್ರತಿಯೊಂದೂ ಎಲ್ಲ ನೋಡಿಕೊಂಡು ಹೇಳ್ತಾ ಇದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ ಏರ್ಪೋರ್ಟ್ ಅಂತೂ. ನಾನು ಫಸ್ಟ್ ಟೈಮ್ ಹೋಗಿದ್ದು, ತುಂಬಾನೇ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೂಪರ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಏರ್ಪೋರ್ಟು. ಟೈಮ್ ಸುಮಾರು 3 o'clock ಆಗಿತ್ತು ಅಂತ ಅನ್ಸುತ್ತೆ. ಸೊ ನಮ್ದು ಇದ್ದಿದ್ದು 4:30ಗೆ ಫ್ಲೈಟು. ಸೊ ಇನ್ನೂ ಟೈಮ್ ಇತ್ತು, ಮಕ್ಕಳು ಹಸಿವಾಗ್ತಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ರಾಮೇಶ್ವರಂ ಕೆಫೆಗೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಮಕ್ಕಳು ತಿಂತಾ ಇದ್ದಾರೆ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಐಟಮ್ಸ್ ಆಗಿರ್ಬೋದು, ಇಡ್ಲಿ ದೋಸೆ ಏನು ಬೇಕಿದ್ರು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿ ನಾನು ಟೇಸ್ಟ್ ನೋಡಿದೆ, ಇನ್ನೂ ತುಂಬಾನೇ ಟೇಸ್ಟಾಗಿ ಚೆನ್ನಾಗಿದೆ. ಆ್ಯಂಡ್ ಫುಡ್ ಟೇಸ್ಟ್ ಸೂಪರ್ ಆಗಿತ್ತು. ಆ್ಯಂಡ್ ಲೇಟ್ ನೈಟ್ ಆದರೂ ಕ್ರೌಡ್ ಸಾಕಷ್ಟಿತ್ತು ಅಂತಾನೆ ಹೇಳ್ಬೋದು. ಸ್ವಲ್ಪ ಸಮಯದ ನಂತರ ಬೋರ್ಡಿಂಗ್ ಅನೌನ್ಸ್ಮೆಂಟು ಬಂತು. ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ಅನೌನ್ಸ್ಮೆಂಟ್ ಕೇಳಿದ ತಕ್ಷಣ ನನ್ನ ಎಕ್ಸೈಟ್ಮೆಂಟ್ ತುಂಬಾನೇ ಜಾಸ್ತಿ ಆಯಿತು. ಎಲ್ಲ ತಿನ್ಕೊಂಡು ನಾವು ಗೇಟ್ ಮೂಲಕ ಫ್ಲೈಟ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಫ್ಲೈಟ್ ಹತ್ತಿದ್ದೀವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿರೋದು ನಾನು. ನೋಡ್ತಾ ಇರ್ಬೋದು, ತುಂಬಾನೇ ಫೀಲಿಂಗ್ ಅಂತೂ ಬೇರೆನೇ ಇದೆ ನನಗೆ. ಫ್ಲೈಟ್ ಅಥವಾ ಏರ್ ಹೋಸ್ಟರ್ಸು ಸ್ಮೈಲ್ ಮಾಡಿಕೊಂಡು ವೆಲ್ಕಮ್ ಮಾಡಿಕೊಂಡ್ರು.
ತುಂಬಾನೇ ಚೆನ್ನಾಗಿ ಎಲ್ಲ ಸ್ಟಾಫ್ಸು ಎಲ್ಲ ಗೈಡ್ ಮಾಡೋದು ಆ್ಯಂಡ್ ಸೀಟ್ ಬೆಲ್ಟು ಎಲ್ಲ ಹಾಕೊಂಡು ಕೂತ್ಕೋಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು. ಎಮರ್ಜೆನ್ಸಿ ಇನ್ಸ್ಟ್ರಕ್ಷನ್ಸ್ ಸಹ ಕೊಡ್ತಾ ಇದ್ರು. ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋದು ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ನಮ್ಮ ಸೀಟ್ ನಂಬರ್ಸ್ನ ನೋಡಿ ಕೂತ್ಕೊಂಡ್ವಿ. ಲಕ್ಕಿಲಿ ಹೋಗ್ಬೇಕಾದ್ರೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಒಂದೇ ಹತ್ರ ಸೀಟ್ ಸಿಕ್ಕಿತ್ತು. ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಸ್ವಲ್ಪ ಸಮಯದ ನಂತರ ಫ್ಲೈಟು ರನ್ ಅವೇ ಕಡೆಗೆ ಮೂವ್ ಆಗೋಕೆ ಸ್ಟಾರ್ಟ್ ಆಯಿತು. ಇಂಜಿನ್ ಸೌಂಡ್ ಜಾಸ್ತಿ ಆಗ್ತಾ ಇದ್ದಂತೆ ನನ್ನ ಹಾರ್ಟ್ ಬೀಟ್ ಅಂತೂ ಕೂಡ ಫುಲ್ ಫಾಸ್ಟ್ ಆಗಿ ಇತ್ತು. ಬಟ್ ಸಡನ್ಲಿ ಫ್ಲೈಟ್ ಸ್ಪೀಡ್ ಹೆಚ್ಚಾಯಿತು. ಒಂದು ಕ್ಷಣದಲ್ಲಿ ಗ್ರೌಂಡ್ ಬಿಟ್ಟು ಸ್ಕೈಗೆ ಹಾರಿತು. ಆ ಫೀಲಿಂಗ್ ಅನ್ನೋದು ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಕೆಳಗಡೆ ಬ್ಯಾಂಗ್ಳೂರ್ ಸಿಟಿ ಲೈಟ್ಸ್ ಚಿಕ್ಕ ಚಿಕ್ಕ ಸ್ಟಾರ್ಸ್ ತರ ಕಾಣಿಸ್ತಾ ಇತ್ತು. ನೈಟ್ ಜರ್ನಿ ಆಗಿದ್ರಿಂದ ಕ್ಲೌಡ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ. ಆದ್ರೂ ವಿಂಡೋ ಇಂದ ಹೊರಗಡೆ ನೋಡಿ ಎಕ್ಸ್ಪೀರಿಯನ್ಸ್ ತುಂಬಾ ಅಮೇಸಿಂಗ್ ಆಗಿತ್ತು. ಸ್ವಲ್ಪ ಟೈಮ್ ಆದ್ಮೇಲೆ ಫ್ಲೈಟ್ ಸ್ಟೇಬಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕ್ಯಾಬಿನ್ ತುಂಬಾ ಕಾಮ್ ಆಗಿತ್ತು. ಸ್ವಲ್ಪ ಜನ ಮಲ್ಕೊಂಡಿದ್ರು, ಸ್ವಲ್ಪ ಜನ ಫೋಟೋಸ್ ತಗೊಳ್ತಿದ್ರು. ಬಟ್ ನಾನು ಮಾತ್ರ ಫಸ್ಟ್ ಫ್ಲೈಟ್ ಎಕ್ಸೈಟ್ಮೆಂಟ್ ಅಲ್ಲಿ ಇರೋದ್ರಿಂದ ತುಂಬಾನೇ ಎಂಜಾಯ್ ಮಾಡ್ತಿದ್ದೆ. ಈ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕೆ ಆಗಲ್ಲ. ಫೈನಲಿ ಸೇಫ್ ಆಗಿ ಎಲ್ಲ ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. आप नीचे आ जाएंगे। आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचे और नाक और मुंह ढककर सांस लेते रहें। दूसरों की सहायता करने से पहले अपना मास्क सही तरीके से पहन लें। इस विमान में 10 आपातकालीन द्वार हैं, 2 सामने, 2 बीच में, 2 पीछे और 4 विंग्स के ऊपर। फर्श पर लगी प्रकाशमान पट्टियां आपको निकटतम विकास पर पहुंचने में सहायता करेंगी। आपातकालीन स्थिति में अपना साथ लाया सामान पीछे छोड़ दें और विमान का ನೋಡಿದ್ರಲ್ಲ ಎಷ್ಟು ಚೆನ್ನಾಗಿಲ್ಲ ಎಲ್ಲ ಹೇಳ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು. ನೀವು ಯಾರ್ಯಾರು ಫಸ್ಟ್ ಟೈಮು ಟ್ರಾವೆಲ್ ಮಾಡಿದ್ದೀರಾ, ಯಾವಾಗ ಎಲ್ಲಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ವ್ಲಾಗ್ಸ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡೋದಂತ ಮಾತ್ರ ಮರಿಬೇಡಿ. ಬಿಕಾಸ್ ಎಲ್ಲರ ಲೈಫಲ್ಲೂ ಟ್ರಾವೆಲ್ ಮಾಡೋದಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮೋಡಗಳ ಮಧ್ಯ ಇರುವಂಥ ಟ್ರಾವೆಲ್ ಮಾಡುವಂಥ ಎಕ್ಸ್ಪೀರಿಯೆನ್ಸು ಅನ್ಫರ್ಗೆಟಬಲ್ ಮೆಮೊರಿ ಅಂತಲೇ ಹೇಳ್ಬೋದು. ಅಂಥ ಮೆಮೊರಿ ಯಾರ್ಯಾರು ಪಡ್ಕೊಂಡಿದ್ದೀರಾ, ಫಸ್ಟ್ ಟೈಮ್ ಫ್ಲೈಟು ಎಲ್ಲಿಗೆ ಹೋಗಿದ್ರಿ ಅಂತ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ. ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಸಹ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಫೈನಲಿ ಸೇಫ್ ಆಗಿ ನಾವು ಪುಣೆಗೆ ರೀಚ್ ಆಗಿದ್ದೀವಿ, ಪುಣೆ ಏರ್ಪೋರ್ಟಿಗೆ. ಸೊ ಫ್ಲೈಟ್ ಅಂತೂ ಪುಣೆ ಏರ್ಪೋರ್ಟಿಗೆ ಲ್ಯಾಂಡ್ ಆಯಿತು. ಲ್ಯಾಂಡಿಂಗ್ ಆದ ಕೂಡಲೇ ಎಲ್ಲ ಖುಷಿಯಿಂದ ಸ್ಮೈಲ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಪುಣೆ ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ಗಿಂತ ಚಿಕ್ಕದಾದರೂ ಕ್ಲೀನ್ ಮತ್ತು ವೆಲ್ ಮೇಂಟೈನ್ ಆಗಿತ್ತು. ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಮಾಡ್ಕೊಂಡ್ವಿ. ಏರ್ಪೋರ್ಟ್ ಹೊರಗಡೆ ಬಂದ ತಕ್ಷಣ ನಮ್ಮ ಟೂರ್ ಪ್ಯಾಕೇಜ್ AC ಬಸ್ ಆಲ್ರೆಡಿ ರೆಡಿ ಇತ್ತು. ನೆಕ್ಸ್ಟ್ 2 ದಿನ ನಾವು ಅದೇ ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಬಸ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕಂಫರ್ಟಬಲ್ ಆಗಿತ್ತು. ಈಗ ಆ್ಯಕ್ಚುಲ್ ಆಗಿ ನಮ್ಮ ರೋಡ್ ಜರ್ನಿ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ನಾವು ಪುಣೆಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಫೈನಲ್ ಡೆಸ್ಟಿನೇಷನ್ ನಿಮಗಿನ್ನೂ ಹೇಳಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇರಿ. ಈ ಬ್ಲಾಗ್ ಮುಗಿಯೋ ಅಷ್ಟರಲ್ಲಿ ನಿಮಗೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಯಾವುದು, ನಾವು ಹೋಗಿದ್ದು ಎಲ್ಲಿಗೆ, ಏನೇನು ಮಾಡಿದ್ವಿ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ಗೆಸ್ ಮಾಡಿದ್ದೀರಾ, ಫಸ್ಟ್ ಕಾಮೆಂಟ್ ಯಾರು ಮಾಡಿದ್ದೀರಾ ಅಂತ ನಾನು ಪಿನ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಅಲ್ಲಿ ನಿಂತಿದೆಯಲ್ಲ ಅದೇ ನಮ್ಮ ಬಸ್ಸು. ಸೊ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ನಮ್ಮ ಬಸ್ ಹತ್ಕೊಂಡು ನಾವು ಫಸ್ಟ್ ಬಂದಿದ್ದು ಟೆಂಪಲ್ಲೇ ವಾಗೇಶ್ವರ ಟೆಂಪಲ್. ನಮ್ಮ ಫಸ್ಟ್ ಡೆಸ್ಟಿನೇಷನ್ ವಾಗೇಶ್ವರ ಟೆಂಪಲ್. ಇದು ಪುಣೆಯಲ್ಲಿರೋದು. ಈ ಟೆಂಪಲ್ ಹತ್ತಿರ ಇರೋ ಒಂದು ಪುರಾತನ ದೇವಸ್ಥಾನ ಅಂತಾನೆ ಹೇಳ್ಬೋದು ಪುಣೆ ಹತ್ತಿರ. ಈ ವಾಗೇಶ್ವರ ಟೆಂಪಲ್ ತುಂಬಾ ವರ್ಷಗಳ ಹಿಂದೆ ಇತಿಹಾಸ ಇರುವಂತ ಟೆಂಪಲ್ ಆಗಿರುತ್ತೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದು ಇಲ್ಲಿಗೆ ಬರ್ತಾ ಇರ್ತಾರೆ. ಅಂಡ್ ತುಂಬಾನೇ ಜನ ಬರ್ತಾರೆ ಈ ಟೆಂಪಲ್ಗೆ. ಬಿಕಾಸ್ ಇದು ತುಂಬಾ ವರ್ಷಗಳಿಂದ ಹಳೆ ಟೆಂಪಲ್ ಆಗಿರೋದ್ರಿಂದ ತುಂಬಾ ಜನಗಳಿಗೆ ನಂಬಿಕೆ ಜಾಸ್ತಿ ಇದೆ ಆ ಟೆಂಪಲ್ ಬಗ್ಗೆ. ಅಂಡ್ ಟೆಂಪಲ್ ಸರೌಂಡಿಂಗ್ಸ್ ಅಂತೂ ತುಂಬಾನೇ ಪೀಸ್ಫುಲ್ ಆಗಿತ್ತು, ತುಂಬಾನೇ ಚೆನ್ನಾಗಿದೆ. ಅಂಡ್ ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ತರ ಒಂದು ಚಿಕ್ಕ ಶಿವ ಸಿಗುತ್ತೆ, ಮುಂದೆಗಡೆ ನಂದಿ ಇರುವಂತದ್ದು ಸಿಗುತ್ತೆ. ಮೂಲ ದೇವ್ರಿಗೆ ಬಂದು ಈಗ ಹೋಗ್ತಿದೀವಲ್ಲ ಅಲ್ಲಿ ಇರುವಂಥದ್ದು ತುಂಬಾನೇ ಚೆನ್ನಾಗಿದೆ. ಅಂಡ್ ತಂಪಾದ ಗಾಳಿ, ಗ್ರೀನರಿ ಅಂಡ್ ಟೆಂಪಲ್ ಆರ್ಕಿಟೆಕ್ಚರ್ ನೋಡಿದ್ರೆ ಮನಸ್ಸಿಗೆ ಒಂದು ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ, ಅಲ್ಲಿ ಒಳಗಡೆ ಶಿವ ಇರೋದು, ಮುಂದೆ ನಂದಿ ಇರೋದು, ಈ ತರ ಇದೆ ಟೆಂಪಲು. ತುಂಬಾನೇ ಚೆನ್ನಾಗಿದೆ. ಅಂಡ್ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಶಿವನ ದರ್ಶನ ಪಡ್ಕೊಂಡು ಸ್ಪೆಷಲ್ ಪ್ರೇ ಮಾಡಿಕೊಂಡು ಟೆಂಪಲ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನೋಡಿ ಈ ತರ ಪೂಜೆ ಮಾಡ್ತಾ ಇದ್ದಾರೆ. ಅಂಡ್ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡುವಂತ
ಆಪರ್ಚುನಿಟಿ ನಮಗೆ ಸಿಗುತ್ತೆ ಈ ಟೆಂಪಲ್ ಅಲ್ಲಿ ಗರ್ಭಗುಡಿ ಒಳಗಡೆ ಹೋಗಿ ಆ ಶಿವನನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವು ಬರುವಂಥದ್ದು. ನೋಡಿ ಇದೇ ಮೂಲ ದೇವರು. ಇಲ್ಲಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವು ಆಶೀರ್ವಾದ ಪಡ್ಕೊಂಡು ನಾವು ಆಚೆಗಡೆ ಬಂದ್ವಿ. ಎಲ್ಲರೂ ಪ್ರೇ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಇದ್ದು ಫೋಟೋಸ್ ಆ್ಯಂಡ್ ವಿಡಿಯೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೀವು ಪೂಣೆಗೆ ಹೋದರೆ ಫಸ್ಟ್ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಈ ಟೆಂಪಲಿಂದ ಹೋಗಿದ್ದು ಫಸ್ಟು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಬ್ರೇಕ್ಫಾಸ್ಟ್ ಅಂತೂ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಸೊ ನಮ್ಮ ಪ್ಯಾಕೇಜಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿತ್ತು. ಸೊ ನಿಮಗೆ ಯಾವ ಪ್ಯಾಕೇಜ್ ಬೇಕು ಅದೇ ಪ್ಯಾಕೇಜ್ ಡೀಟೇಲ್ಸನ್ನ ಲಿಂಕ್ ಅಂತ ಸೆಂಡ್ ಮಾಡಿ ನಾನು ಆ ಪ್ಯಾಕೇಜ್ ಡೀಟೇಲ್ಸ್ನ ನಿಮಗೆ ಡಿ ಎಮ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ವರ್ಕಬಲ್ ಸಹ ಇತ್ತು ಪ್ಯಾಕೇಜು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟಿಫನ್ ಸಹ ತುಂಬಾ ಚೆನ್ನಾಗಿತ್ತು ಹೋಟೆಲಲ್ಲಿ. ನಾವು ಫಸ್ಟು ಹೋದಾಗ ನಮಗೆ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಇಡ್ಲಿ, ಉಪ್ಮಾ, ಪುಲಾವ್, ಚಟ್ನಿ, ಸಾಂಬಾರ್ ಹೀಗೆ ತುಂಬ ವೆರೈಟೀಸ್ ಅರೇಂಜ್ ಮಾಡಿದ್ವು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಒಂದು 4 hours ಜರ್ನಿ ಇತ್ತು. 4 hours ಜರ್ನಿ ಮುಗಿಯುವಷ್ಟರಲ್ಲಿ ನಮಗೆ ಲಂಚ್ ರೆಡಿ ಆಗಿತ್ತು. ಸೊ ನಾವೆಲ್ಲ ಲಂಚ್ ಮಾಡಿಕೊಂಡು ಅದು ಬೊಫೆ ಸಿಸ್ಟಮ್ ಲಂಚ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಮೌಂಟೇನ್ಸು ಎಲ್ಲ ಗ್ರೀನರಿ ಎಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬೊಫೆಟ್ ಲಂಚ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಭದ್ರಮಾರುತಿ ಟೆಂಪಲ್ಗೆ. ಆ ಗ್ರೀನರಿ ಆಗಿರ್ಬೋದು, ಮೌಂಟೇನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಆ ರೋಡ್ ಸೈಡು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಈ ಭದ್ರಮಾರುತಿ ಟೆಂಪಲ್ಗೆ ರೀಚ್ ಆಗ್ತಿದ್ದಂತೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಭದ್ರಮಾರುತಿ ಟೆಂಪಲ್ ಯಾವುದು ಅಂತ ಅಂದರೆ ಹನುಮಾನ್ ಟೆಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ಆಂಜನೇಯ ಸ್ವಾಮಿ ಬಂದು ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಅಂದ್ರೆ ರಿಕ್ಲೈನಿಂಗ್ ಪೊಸಿಷನ್ ಅಲ್ಲಿ ಇರುತ್ತೆ, ಅಂದ್ರೆ ಮಲಗಿರೋ ಭಂಗಿಯಲ್ಲಿ ಇರುತ್ತೆ. ಇಂತಹ ಹನುಮಾನ್ ಟೆಂಪಲ್ಗಳು ಭಾರತದಲ್ಲಿ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಬಿಕಾಸ್ ರಿಕ್ಲೈನಿಂಗ್ ಪೊಸಿಷನ್ ಅಲ್ಲಿ ನಾವು ನೋಡಿರೋದು ತುಂಬಾ ಕಡಿಮೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಹನುಮಾನ್ ಟೆಂಪಲ್ ಆಪೋಸಿಟ್ ನಿಮಗೆ ಶನಿ ದೇವರು ಇರುತ್ತೆ, ಬಟ್ ಅಲ್ಲಿ ಗರ್ಲ್ಸಿಗೆ ಅಲೋ ಇಲ್ಲ. ಸೊ ಹನುಮಾನ್ ಟೆಂಪಲ್ ನೋಡ್ಕೊಂಡು ಈ ಆಚೆಗಡೆ ಬರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಅದೇ ಭದ್ರಮಾರುತಿ ಟೆಂಪಲ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಟೆಂಪಲ್ ಹಿಸ್ಟ್ರಿನೂ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಭಕ್ತಿಯಿಂದ ರಾಮನ ಸ್ಮರಣೆ ಮಾಡ್ತಾ ವಿಶ್ರಾಂತಿ ತಗೊಳ್ತಾ ಇರುವಂತ ದೇವಸ್ಥಾನ ಇದು. ಅದೇ ತರ ಇಲ್ಲಿಗೂ ಪೀಪಲ್ಸು ಅದನ್ನೇ ನಂಬಿರೋದು. ಅಂಡ್ ನಾವು ದೇವರ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ನಾವು ಆಚೆಗಡೆ ಬಂದ್ವಿ. ಅಲ್ಲಿ ಒಂದು ಕಲ್ಯಾಣಿ ಇತ್ತು, ಅದನ್ನು ಸಹ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಯಾರನ್ನು ಅಲೋ ಮಾಡೋದಿಲ್ಲ. ಸೊ ನಾವೆಲ್ಲರೂ ಈ ಭದ್ರಮಾರುತಿ ಟೆಂಪಲ್ ನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡೋಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಷ್ಟರಲ್ಲಿ ಇದೆಲ್ಲ ಫುಲ್ ಮಳೆ ಸ್ಟಾರ್ಟ್ ಆಯ್ತು. ಭದ್ರಮಾರುತಿ ಟೆಂಪಲ್ ಮುಗಿಸೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಸೊ ಹಾಗಿದ್ರೂ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಆ ವೆದರು ಸಕ್ಕತ್ತಾಗಿತ್ತು, ಗ್ರೀನರಿ, ಆ ಮೌಂಟೇನ್ಸ್ ಅದು ಸೋ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಅಂಡ್ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಎಲೋರಾ ಕೇವ್ಸ್. 32 ಕೇವ್ಸ್ ಅಲ್ಲಿ ನೀವು ನೋಡಬೇಕಾಗಿರೋದು 16th ಕೇವ್ ಇದೆ, ಮೇನ್ ಕೇವ್. 20 ರೂಪೀಸ್ ನೋಟಲ್ಲಿ ನೀವು ನೋಡಿದ್ರೆ ಇದೇ ಕೇವ್ ನಿಮ್ಗೆ ಕಾಣಿಸೋದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇದು. ಸೊ ಇದರಲ್ಲಿ ಏನು ವಿಶೇಷತೆ ಅಂತಂದರೆ ಇಡೀ 32 ಕೇವ್ಸಲ್ಲಿ ಇದೊಂದೇ ಕೇವಲ್ ದೇವಸ್ಥಾನ ಇರೋದು. ಸೊ ಈ ದೇವಸ್ಥಾನದಲ್ಲಿ ಒಳಗಡೆ ಹೋದಾಗ ನಿಮಗೆ ಸ್ಕಲ್ಪ್ಚರ್ಗಳೆಲ್ಲ ಕಾಣಿಸುತ್ತೆ, ರಾಮಾಯಣ ಮಹಾಭಾರತದೆಲ್ಲ ಸ್ಕಲ್ಪ್ಚರ್ಗಳು ಕಾಣಿಸುತ್ತೆ. ಒಳಗಡೆ ಪೇಂಟಿಂಗ್ಸ್ ಮಾಡಿರ್ತಾರಲ್ಲ ನೋಡಿಕೊಂಡು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ. ಇವರೇ ನಮ್ಮ ಗೈಡ್, ಫುಲ್ ಎಂಟೈರ್ 2 days ನಮಗೆ ಎಕ್ಸ್ಪ್ಲೈನ್ ಮಾಡಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಂಥವ್ರು ಇವರೇ. ಎಲ್ಲ ಪ್ಯಾಕೇಜ್ ಎಲ್ಲ ಚೆನ್ನಾಗಿ ಮಾಡಿ ತೋರಿಸ್ಕೊಟ್ಟವ್ರು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ನಾವು ಎಲೋರಾ ಕೇವ್ಸಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಎಲೋರಾ ಕೇವ್ಸು. ಈ ಪ್ಲೇಸ್ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವಂತಹ ಪ್ಲೇಸ್ ಇದು. 34 ಕೇವ್ಸ್ ಇದೆ ಇದರಲ್ಲಿ. ಬುದ್ಧಿಸ್ಟ್, ಹಿಂದೂ ಅಂಡ್ ಜೈನ್ ಕೇವ್ಸ್ ಎಲ್ಲ ಇದೆ ಇದರಲ್ಲಿ, ಈ ಪ್ಲೇಸ್ ಅಲ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಕೈಲಾಸ ಟೆಂಪಲ್ ಒಂದೇ ದೊಡ್ಡ ಕಲ್ಲನ್ನ ಕೆತ್ತಿ ನಿರ್ಮಾಣ ಮಾಡಿರುವಂತ ಒಂದು ವಿಶ್ವದ ಪ್ರಸಿದ್ಧ ಶಿಲ್ಪಕಲೆ ಅಂತಾನೆ ಹೇಳ್ಬೋದು ಈ ಎಲೋರಾ ಕೇವ್ಸು. ಅಂಡ್ ನೀವು ಸ್ಪೆಷಲ್ ಆಗಿ ನೋಡೋದಾದ್ರೆ 20 ರೂಪೀಸ್ ನೋಟಲ್ಲಿ ಈ ಎಲೋರಾ ಕೇವ್ಸ್ನ ನಾವು ನೋಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಅಂಡ್ ಪ್ರತಿ ಸ್ಕಲ್ಪ್ಚರು, ಪಿಲ್ಲರ್ಸು, ಕ್ಯಾವಿಂಗ್ಸ್ ನೋಡಿದ್ರೆ ನಮ್ಮ ಭಾರತೀಯ ಕಲೆ ಮತ್ತೆ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಅಂತಾನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಒಂದು ದೊಡ್ಡ ಕಲ್ಲನ್ನ ಕೆತ್ತಿ ಇಷ್ಟು ಚೆನ್ನಾಗಿ ಕೈಲಾಸ ಟೆಂಪಲ್ ಮಾಡಿದ್ದಾರೆ ಅಂತಂದ್ರೆ ತುಂಬಾನೇ ಫೇಮಸ್ ಅಂಡ್ ಹಿಸ್ಟಾರಿಕಲ್ ಟೆಂಪಲ್ ಅಂತಾನೆ ಹೇಳ್ಬೋದು. ಅಂಡ್ ಕೇವ್ ಅಂತಾನೆ ಹೇಳ್ಬೋದು ಇದನ್ನ. ಅಂಡ್
ಇದ್ರಲ್ಲಂತೂ ತುಂಬಾ ಸ್ಕಲ್ಪ್ಚರ್ ಪಿಲ್ಲರ್ಸ್ ಸಕ್ಕದಾಗಿ ಇರೋದ್ರಿಂದ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಈ ತರ ಇಲ್ಲ, ಬಟ್ ಇಲ್ಲಿದೆ ಮಹಾರಾಷ್ಟ್ರದಲ್ಲಿ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲೂ ಇದನ್ನ ನಮ್ಮ 20 rupees ಅಲ್ಲಿ ನೋಡೋದಕ್ಕೆ ನಮ್ಮ ಪ್ರೌಡ್ ಫೀಲ್ ಆಗುತ್ತೆ. ಸೊ ನಾವು ಇಂಡಿಯನ್ ಆಗಿ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಒಂದು ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಪ್ಲೀಸ್ ಎಲ್ಲರೂ ಹೋಗಿ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಸಾಕಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಅಂತೂ ಎಲ್ಲ ಮಾಡ್ಕೊಂಡ್ವಿ, ಸಕ್ಕದಾಗಿತ್ತು ಅಂತಾನೆ ಹೇಳ್ಬೋದು. ಇದೊಂದು ಹಿಸ್ಟಾರಿಕಲ್ ಪ್ಲೇಸು, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಯಾವುದೇ ಮಾಡರ್ನ್ ಮಿಷನ್ಸ್ ಇಲ್ಲದೆ ಇಷ್ಟೊಂದು ಅದ್ಭುತವಾಗಿ ನಿರ್ಮಾಣ ಮಾಡಿರುವಂಥದ್ದು ಇದು ನಿಜಕ್ಕೂ ಆಶ್ಚರ್ಯ ಅಂತಾನೆ ಅನ್ಸುತ್ತೆ. ಪ್ರತಿಯೊಂದು ಸ್ಕಲ್ಪ್ಚರ್ ಮತ್ತೆ ಕ್ಯಾರ್ವಿಂಗ್ಸ್ ನಮ್ಮ ಭಾರತೀಯ ಕಲೆ ಸಂಸ್ಕೃತಿ ಇಂಜಿನಿಯರ್ ಸ್ಕಿಲ್ಸ್ ಅನ್ನೋದು ತೋರಿಸುತ್ತೆ. ಆ್ಯಂಡ್ ಇನ್ನು ಎಷ್ಟು ಇದನ್ನ ಹೊಗಳ್ಬೇಕು ಅಂತಾನೆ ಗೊತ್ತಿಲ್ಲ, ಅಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಸೊ ನೋಡ್ತೀರಲ್ಲ ನೀವು 20 rupees ಅಲ್ಲಿ ಯಾವ್ದಿದೆ ಅಂತ, ಇದೇ ನಮ್ಮ 20 rupees ಅಲ್ಲಿ ಇರುವಂತ ಒಂದು ಸ್ಕಲ್ಪ್ಚರ್ ಅಂತಾನೆ ಹೇಳ್ಬೋದು. ಒಂದೇ ಕಲ್ಲಲ್ಲಿ ಕೆತ್ತಿ ಶಿಲೆ ಮಾಡಿರೋ ಅಂತ ಟೆಂಪಲ್. ಸೊ ನೋಡಿ, ಇದೇ ಆ ಪ್ಲೇಸು. ನೋಡ್ತಾ ಇರ್ಬೋದು, ನಮ್ಮ ಅಣ್ಣ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಅದಂತೂ ತುಂಬಾನೇ ಚೆನ್ನಾಗಿತ್ತು, ಬೆಸ್ಟ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಸ್ವಲ್ಪ ನೋಡಿದ್ವಿ, ಬಟ್ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋ ಅಷ್ಟರಲ್ಲಿ ಫುಲ್ ಮಳೆ ಬಂದ್ಬಿಟ್ಟು, ಆದ್ರೂ ಆ ಮಳೆಯಲ್ಲೇ ಎಲ್ಲವನ್ನು ನೋಡಿದ್ವಿ. ನಾವು ಟಾಪ್ ಅಲ್ಲಿ ಹೋಗಿ ಈ ತರ ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಇಲ್ಲಿ ಟೋಟಲ್ ಆಗಿ 34 ಕೇವ್ಸ್ ಇದೆ, ಬುದ್ಧಿಸ್ಟ್, ಹಿಂದೂ ಮತ್ತೆ ಜೈನ್ ಧರ್ಮಗಳದ್ದು. ಬಟ್ 1 to 12 ಬುದ್ಧ ಕೇವ್ಸ್ ಇದೆ, ಆ್ಯಂಡ್ 13 to 29 ಹಿಂದೂ ಗುಹೆಗಳಿದಾವೆ, ಆ್ಯಂಡ್ 30 to 34 ಜೈನ್ ಗುಹೆಗಳಿದೆ. ಆ್ಯಂಡ್ ಇದಕ್ಕೆ ಸುಮಾರಷ್ಟು ಜನ ಬರ್ತಾರೆ, ಸುಮಾರು ಕಡೆಗಳಿಂದ ಬರ್ತಾರೆ. ಆ್ಯಂಡ್ ಈ ಬುದ್ಧ ಗುಹೆಗಳನ್ನ ವಿಶ್ವಕರ್ಮ ಗುಹೆ ಅಂತಾನು ಕರೀತಾರೆ. ಆ್ಯಂಡ್ ಹಿಂದೂ ಗುಹೆಗಳಂದ್ರೆ ಇದರಲ್ಲಿ ಮೇನ್ ಆಗಿ ನಾವು ನೋಡುವಂಥದ್ದು ಎಲ್ಲ ಶಿವ ಈ ದೇವತೆ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಕೈಲಾಸ ದೇವಾಲಯ ಅಂತಾನೆ ಹೇಳ್ಬೋದು ಇದನ್ನ, ತುಂಬಾನೇ ಚೆನ್ನಾಗಿದೆ. ಇಷ್ಟೆಲ್ಲ ಯಾವುದೇ ಮಷಿನ್ಸ್ ಇಲ್ಲದೆ ಕಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಶಿಲ್ಪಗಳು ಇದನ್ನ ಕೆತ್ತಲಾಗಿದೆ ಅಂತಾನೆ ಹೇಳ್ಬೋದು, ಒಂದೇ ಕಲ್ಲಲ್ಲಿ ನಿರ್ಮಿಸಿರೋದು ಅಂತಾನೆ ಹೇಳ್ಬೋದು. ಆ್ಯಂಡ್ ನಾವು ಈ ದೇವಾಲಯದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ 12th ಜ್ಯೋತಿರ್ಲಿಂಗ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದು. ಆ್ಯಂಡ್ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತ ಅಂದ್ರೆ 12th ಅಂದ್ರೆ ಕೊನೆಯ ಜ್ಯೋತಿರ್ಲಿಂಗ ಈ ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ ಇದು ಜ್ಯೋತಿರ್ಲಿಂಗ. ಮಾತ್ರ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಏನೇ ಕೇಳ್ಕೊಂಡ್ರು ಈ ಶಿವನನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ ಅನ್ನೋದು ಇಲ್ಲಿರೋ ನಂಬಿಕೆ. ದೇವಸ್ಥಾನದಲ್ಲಿರೋದೆಲ್ಲ ಫುಲ್ ಆಫ್ ರೆಡ್ ಸ್ಟೋನ್ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ಬೋದು. ಮತ್ತೆ ಪೀಸ್ಫುಲ್ ಅಟ್ಮಾಸ್ಫಿಯರ್, ಮನಸ್ಸಿಗೆ ಭಕ್ತಿ ಮತ್ತು ನೆಮ್ಮದಿ ಎಲ್ಲ ಸಿಗುತ್ತೆ. ತುಂಬಾನೇ ಚೆನ್ನಾಗಿದೆ. ಎಷ್ಟು ನೀವು ಜ್ಯೋತಿರ್ಲಿಂಗ ನೋಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಇದು 2ನೇ ಜ್ಯೋತಿರ್ಲಿಂಗವನ್ನ ನೋಡ್ತಾ ಇರೋದು, ಬಿಕಾಸ್ ಲಾಸ್ಟ್ ಇಯರ್ ನಾನು ರಾಮೇಶ್ವರಂಗೆ ಹೋಗಿದ್ದೆ, ಅಲ್ಲಿ ಒಂದು ಜ್ಯೋತಿರ್ಲಿಂಗವನ್ನ ನೋಡಿದ್ದೆ. ಈಗ ಇದು ನೋಡ್ತಾ ಇರುವಂತದ್ದು 2ನೇ ಜ್ಯೋತಿರ್ಲಿಂಗವನ್ನ ನೋಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಜ್ಯೋತಿರ್ಲಿಂಗಕ್ಕೂ ಸಹ ಈ ದೇವಸ್ಥಾನಕ್ಕೆ ಭಾರತದಿಂದ ಎಲ್ಲಾ ಕಡೆಯಿಂದ ಭಕ್ತರು ಬರ್ತಾರೆ. ದೇವರ ದರ್ಶನ ತುಂಬಾನೇ ಶಾಂತ ಮತ್ತು ಆಧ್ಯಾತ್ಮಿಕ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ದರ್ಶನ ಮುಗಿಸ್ಕೊಂಡು ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತಗೋಸ್ಕೊಂಡು ನಾವು ತಲುಪಿದ್ದು ಶಿರ್ಡಿಗೆ. ಗೊತ್ತಾಯ್ತಲ್ವಾ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಹೋಗಿದ್ದು ಅಂತ. ನಾವು ಪ್ಯಾಕೇಜ್ ಮಾಡ್ಕೊಂಡು ಬಂದಿದ್ದು ಶಿರ್ಡಿಗೆ ಹೋಗ್ಬೇಕು ಅಂತ. ಸೊ ಶಿರ್ಡಿ ಸಾಯಿಬಾಬಾನ ದರ್ಶನ ಮಾಡಬೇಕು ಅಂತ ಬಂದಿದ್ದು. ಫಸ್ಟ್ ಡೇ 1 ಪ್ಯಾಕೇಜ್ ಅಲ್ಲಿ ನಮಗೆ ಇಷ್ಟೆಲ್ಲ ಇತ್ತು. ಸೊ ನೆಕ್ಸ್ಟ್ ಡೇ 2 ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ, ನಮಗೆ ಈ 4 ಸ್ಟಾರ್ ಹೋಟೆಲ್ ಅರೇಂಜ್ ಮಾಡಿದ್ರು. ಈ 4 ಸ್ಟಾರ್ ಹೋಟೆಲ್ ಅಲ್ಲಿ ನಮ್ಮ ಫ್ಯಾಮಿಲಿಗೆ 2 ರೂಮ್ಸ್ ಕೊಟ್ಟಿದ್ರು. ನಾವು ಇಲ್ಲಿ ಸ್ಟೇ ಮಾಡಿದ್ದು. ರೂಮ್ಸ್ ಅಂತೂ ಫುಲ್ ಕ್ಲೀನ್, ಸ್ಪೇಷಿಯಸ್ ಮತ್ತೆ ಕಂಫರ್ಟಬಲ್ ಆಗಿತ್ತು. ಫ್ರೆಶ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ರೂಮು, 4 ಸ್ಟಾರ್ ರೂಮ್ ಅಂತ. ಆ್ಯಂಡ್ ಇಲ್ಲಿ ಸಹ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡಿನ್ನರ್ಗೆ ಹೋಗ್ತೀವಿ. ತುಂಬಾನೇ ಚೆನ್ನಾಗಿತ್ತು ಡಿನ್ನರು ಸಹ. ಇಲ್ಲಿ ಬಫೆ ಸಿಸ್ಟಮ್ ಅರೇಂಜ್ ಮಾಡಿದ್ರು ಡಿನ್ನರು, ತುಂಬಾನೇ ಚೆನ್ನಾಗಿತ್ತು. ಬಿಫೋರ್ ದಟ್ ನಾವು ಎಲ್ಲ ರೂಮ್ಸ್ ಎಲ್ಲ ನೋಡ್ಕೊಂಡು ಹೋಟೆಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೈಟು ಎಲ್ಲ ಹೋಟೆಲ್ ಮುಂದೆ ನಿಂತ್ಕೊಂಡಿದೀವಿ. ಎಲ್ಲರೂ ಮೆಮೊರೀಸ್ನ ಶೇರ್ ಮಾಡ್ತಾ ಎಲ್ಲ ನೋಡ್ತಾ ಇದೀವಿ.
ತುಂಬಾನೇ ಚೆನ್ನಾಗಿತ್ತು. ಹೋಟೆಲ್ ರೂಮ್ಸ್ ಆಗಿರ್ಬೋದು. ಇದು ನಾವು ಆಲ್ರೆಡಿ ಶಿರ್ಡಿಗೆ ಬಂದು ತಲುಪಿದೀವಿ. ಸೊ ಡಿನ್ನರು ಏನೇನಿತ್ತು ಅಂತ ಹೇಳ್ತೀನಿ. ಸೂಪ್ಸ್, ಚಪಾತಿ, ರೈಸ್, ದಾಲ್, ಕರಿ, ಡೆಸರ್ಟ್ಸ್ ಎಲ್ಲ ವೆರೈಟೀಸ್ ಆಫ್ ಡಿನ್ನರ್ ಇತ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇವತ್ತು ಹೋಲ್ ಡೇ ಮೆಮೊರೀಸ್ ಬಗ್ಗೆ ಮಾತಾಡ್ತಾ ಎಂಜಾಯ್ ಮಾಡಿದ್ವಿ. ಇವತ್ತಿಗೆ ಹೇಗಿತ್ತು, ಇಷ್ಟೆಲ್ಲ ನಾವು ಏನೇನು ಮಾಡಿದ್ವಿ ಅಂತ ನೋಡಿರ್ಬೋದು ನೀವು. ಮಾರ್ನಿಂಗ್ ಇಂದ ಟಿಲ್ ನೈಟ್ ಎಲ್ಲ ಪ್ರತಿಯೊಂದು ಮೂಮೆಂಟ್ಸ್ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿ, ಇದು ನಮ್ಮ ಡಿನ್ನರ್. ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು. ಇಷ್ಟಕ್ಕೆ ಇವತ್ತಿನ ಡೇ 1 ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ ಅಲ್ಲಿ ಶಿರ್ಡಿ ಸಾಯಿಬಾಬಾನ ದರ್ಶನ, ಇನ್ನಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಮತ್ತು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ನೋಡೋಣ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಡೇ 2 ವ್ಲಾಗ್.